ದರ್ಶನ್ ಸಂಕಷ್ಟವನ್ನ ಎದುರಿಸ್ತಾ ಇರೋದು ಒಂದು ಕಡೆ, ಆದರೆ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಕೋರ್ಟ್ಗೆ ಆರೋಪಿಗಳನ್ನ ಪೊಲೀಸರು ಹಾಜರುಪಡಿಸಿದ್ರು. ಯಾವೆಲ್ಲ ಅಂಶವನ್ನ ಖಾಕಿ ಪಡೆ ರಿಮ್ಯಾಂಡ್ ವರದಿ ವೇಳೆಗೆ ಪ್ರಸ್ತಾಪ ಮಾಡಿತ್ತು, ಆ ರಿಮ್ಯಾಂಡ್ ಅರ್ಜಿಯಲ್ಲಿ ಏನೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ದರ್ಶನ್ ಮೂರನೇ ಬಾರಿ ಪೊಲೀಸ್ ಕಸ್ಟಡಿಗೆ ಹೋಗಿದ್ಯಾಕೆ? ರಿಮ್ಯಾಂಡ್ ವರದಿಯಲ್ಲಿ ಯಾವೆಲ್ಲ ಕಾರಣ ಇದೆ? ಅಭಿಮಾನಿಯನ್ನೇ ಕೊಂದ ಕೀಚಕ ಪಾತ್ರ ವಹಿಸಿದ್ದ ಆರೋಪದಲ್ಲಿರುವಂತಹ ನಟ ದರ್ಶನ್ ನಿನ್ನೆ ನ್ಯಾಯಾಂಗ ಬಂಧನವಾಗುವ ಸಾಧ್ಯತೆ ಇತ್ತು. ಆದರೆ ಪೊಲೀಸರು ಹಾಗೆ ಸರ್ಕಾರಿ ವಕೀಲರು ಮಾತ್ರ ಕೊಲೆಗಾರರ ನಾಯಕನನ್ನ ಮತ್ತೆ ಕಸ್ಟಡಿಗೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟಕ್ಕೂ ದರ್ಶನ್ನ ಮೂರನೇ ಬಾರಿಗೆ ಕಸ್ಟಡಿಗೆ ಪಡೆದಿದ್ಯಾಕೆ ಗೊತ್ತಾ? ಯಾವೆಲ್ಲ ಕಾರಣ ಹೇಳಿ ತೆರೆ ಹಿಂದಿನ ಖಳನಾಯಕನನ್ನ ಮತ್ತೆ ಕಸ್ಟಡಿಗೆ ಪಡೆದಿದ್ದು ಗೊತ್ತಾ? ರಿಮ್ಯಾಂಡ್ ವರದಿಯಲ್ಲೇ ಬರೋಬ್ಬರಿ 8 ಅಂಶಗಳನ್ನ ನೀಡಿ ರೌಡಿ ಗ್ಯಾಂಗ್ಗೆ ಗುಂಡಿಯನ್ನ ತೋಡಿದ್ರು. ದರ್ಶನ್ ಸೇರಿ A9, A10 ಮತ್ತು A14 ಆರೋಪಿಗಳು ತನಿಖೆಗೆ ಸ್ಪಂದಿಸುತ್ತಿಲ್ಲ. ದರ್ಶನ್ ಮನೆಯಲ್ಲೇ 37 ಲಕ್ಷ, ಪವಿತ್ರಗೆ ನೀಡಿದ 3 ಲಕ್ಷದ ಮೂಲ ಇಲ್ಲ. ಕೊಲೆ ಬಳಿಕ ಆರೋಪಿ ದರ್ಶನ್ ರಿಂದ ಹಲವಾರು ವ್ಯಕ್ತಿಗಳ ಸಂಪರ್ಕ. A14 ಪ್ರದೋಷ್ ಸಾಕ್ಷ್ಯ ನಾಶ ಮಾಡುವಲ್ಲೇ ಪ್ರಮುಖ ಪಾತ್ರ. A9 ಖರೀದಿಸಿದ್ದ ಎಲೆಕ್ಟ್ರಿಕ್ ಟಾರ್ಚ್ ಬಗ್ಗೆ ಮಾಹಿತಿ ಇಲ್ಲ. A9 ಕೃತ್ಯ ನಡೆದ ಸ್ಥಳಕ್ಕೆ ಬೇರೆ ವ್ಯಕ್ತಿಗಳನ್ನ ಕರೆ ತಂದಿದ್ದಾನೆ. ವಿನಯ್ ಮೊಬೈಲ್ನಲ್ಲಿ ಪತ್ತೆಯಾಗಿದೆ ಘಟನೆಯ ಅಸಲಿ ವಿಡಿಯೋ. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲು ಶುರು ಮಾಡಿದ್ದಾರೆ ಆರೋಪಿಗಳು. ದರ್ಶನ್ ಕೇಶವ ಮೂರ್ತಿಗೆ ಕೊಟ್ಟ ಹಣದ ಬಗ್ಗೆ ಮಾಹಿತಿ ಇಲ್ಲ. ಇನ್ನು 2 ದಿನ ಆರೋಪಿ ದರ್ಶನ್ ರನ್ನ ಕಸ್ಟಡಿಗೆ ಪಡೆದಿರುವಂತಹ ಪೊಲೀಸ್ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಎಂದು ಮೈಸೂರಿನಲ್ಲಿ ಸ್ಥಳ ಮಹಾಜರು ಮಾಡಬಹುದು. ಅಲ್ಲದೆ ಲಭ್ಯವಾದ ವಿಡಿಯೋ ಪರಿಶೀಲನೆಯನ್ನ ಕೂಡ ಮಾಡಬಹುದು. ಹೀಗಾಗಿ ನಟ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಸಂಕಷ್ಟ ಕಾದಿದೆ ಅಂದ್ರೆ ತಪ್ಪಾಗಲಾರದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಸಂಕಷ್ಟವನ್ನ ಎದುರಿಸ್ತಾ ಇರೋದು ಒಂದು ಕಡೆ, ಆದರೆ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಕೋರ್ಟ್ಗೆ ಆರೋಪಿಗಳನ್ನ ಪೊಲೀಸರು ಹಾಜರುಪಡಿಸಿದ್ರು. ಯಾವೆಲ್ಲ ಅಂಶವನ್ನ ಖಾಕಿ ಪಡೆ ರಿಮ್ಯಾಂಡ್ ವರದಿ ವೇಳೆಗೆ ಪ್ರಸ್ತಾಪ ಮಾಡಿತ್ತು, ಆ ರಿಮ್ಯಾಂಡ್ ಅರ್ಜಿಯಲ್ಲಿ ಏನೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ದರ್ಶನ್ ಮೂರನೇ ಬಾರಿ ಪೊಲೀಸ್ ಕಸ್ಟಡಿಗೆ ಹೋಗಿದ್ಯಾಕೆ? ರಿಮ್ಯಾಂಡ್ ವರದಿಯಲ್ಲಿ ಯಾವೆಲ್ಲ ಕಾರಣ ಇದೆ? ಅಭಿಮಾನಿಯನ್ನೇ ಕೊಂದ ಕೀಚಕ ಪಾತ್ರ ವಹಿಸಿದ್ದ ಆರೋಪದಲ್ಲಿರುವಂತಹ ನಟ ದರ್ಶನ್ ನಿನ್ನೆ ನ್ಯಾಯಾಂಗ ಬಂಧನವಾಗುವ ಸಾಧ್ಯತೆ ಇತ್ತು. ಆದರೆ ಪೊಲೀಸರು ಹಾಗೆ ಸರ್ಕಾರಿ ವಕೀಲರು ಮಾತ್ರ ಕೊಲೆಗಾರರ ನಾಯಕನನ್ನ ಮತ್ತೆ ಕಸ್ಟಡಿಗೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟಕ್ಕೂ ದರ್ಶನ್ನ ಮೂರನೇ ಬಾರಿಗೆ ಕಸ್ಟಡಿಗೆ ಪಡೆದಿದ್ಯಾಕೆ ಗೊತ್ತಾ? ಯಾವೆಲ್ಲ ಕಾರಣ ಹೇಳಿ ತೆರೆ ಹಿಂದಿನ ಖಳನಾಯಕನನ್ನ ಮತ್ತೆ ಕಸ್ಟಡಿಗೆ ಪಡೆದಿದ್ದು ಗೊತ್ತಾ? ರಿಮ್ಯಾಂಡ್ ವರದಿಯಲ್ಲೇ ಬರೋಬ್ಬರಿ 8 ಅಂಶಗಳನ್ನ ನೀಡಿ ರೌಡಿ ಗ್ಯಾಂಗ್ಗೆ ಗುಂಡಿಯನ್ನ ತೋಡಿದ್ರು. ದರ್ಶನ್ ಸೇರಿ A9, A10 ಮತ್ತು A14 ಆರೋಪಿಗಳು ತನಿಖೆಗೆ ಸ್ಪಂದಿಸುತ್ತಿಲ್ಲ. ದರ್ಶನ್ ಮನೆಯಲ್ಲೇ 37 ಲಕ್ಷ, ಪವಿತ್ರಗೆ ನೀಡಿದ 3 ಲಕ್ಷದ ಮೂಲ ಇಲ್ಲ. ಕೊಲೆ ಬಳಿಕ ಆರೋಪಿ ದರ್ಶನ್ ರಿಂದ ಹಲವಾರು ವ್ಯಕ್ತಿಗಳ ಸಂಪರ್ಕ. A14 ಪ್ರದೋಷ್ ಸಾಕ್ಷ್ಯ ನಾಶ ಮಾಡುವಲ್ಲೇ ಪ್ರಮುಖ ಪಾತ್ರ. A9 ಖರೀದಿಸಿದ್ದ ಎಲೆಕ್ಟ್ರಿಕ್ ಟಾರ್ಚ್ ಬಗ್ಗೆ ಮಾಹಿತಿ ಇಲ್ಲ. A9 ಕೃತ್ಯ ನಡೆದ ಸ್ಥಳಕ್ಕೆ ಬೇರೆ ವ್ಯಕ್ತಿಗಳನ್ನ ಕರೆ ತಂದಿದ್ದಾನೆ. ವಿನಯ್ ಮೊಬೈಲ್ನಲ್ಲಿ ಪತ್ತೆಯಾಗಿದೆ ಘಟನೆಯ ಅಸಲಿ ವಿಡಿಯೋ. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲು ಶುರು ಮಾಡಿದ್ದಾರೆ ಆರೋಪಿಗಳು. ದರ್ಶನ್ ಕೇಶವ ಮೂರ್ತಿಗೆ ಕೊಟ್ಟ ಹಣದ ಬಗ್ಗೆ ಮಾಹಿತಿ ಇಲ್ಲ.
ಇನ್ನು 2 ದಿನ ಆರೋಪಿ ದರ್ಶನ್ ರನ್ನ ಕಸ್ಟಡಿಗೆ ಪಡೆದಿರುವಂತಹ ಪೊಲೀಸರು ಇಂದು ಮೈಸೂರಿನಲ್ಲಿ ಸ್ಥಳ ಮಹಾಜರು ಮಾಡಬಹುದು. ಅಲ್ಲದೆ ಲಭ್ಯವಾದ ವಿಡಿಯೋ ಪರಿಶೀಲನೆಯನ್ನ ಕೂಡ ಮಾಡಬಹುದು. ಹೀಗಾಗಿ ನಟ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಸಂಕಷ್ಟ ಕಾದಿದೆ ಅಂದ್ರೆ ತಪ್ಪಾಗಲಾರದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.